ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕಿನ ಕಾರ್ಡ್ ಇತ್ತು ಅಂದರೆ ಯಾವ ರೀತಿ ಒಂದು ಕಾರ್ಡ್ನ ಲಾಗಿನ್ ಮಾಡೋದು, ಯಾವ ರೀತಿ ಒಂದು ಕಾರ್ಡಿನ ರಿವಾರ್ಡ್ ಪಾಯಿಂಟನ್ನು ರಿಡಮ್ಷನ್ ಮಾಡೋದು ಎಲ್ಲನೂ ಕೂಡ ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾವುದಾದ್ರೂ HDFC ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಈ ಒಂದು ವಿಡಿಯೋನ ನೋಡಿ ಯೂಸ್ ಆಗುತ್ತೆ. ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಈ ಒಂದು ಕ್ರೆಡಿಟ್ ಕಾರ್ಡಲ್ಲಿ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದೆ ಯಾವ ರೀತಿ ನೋಡೋದು ಅಂದರೆ, ಫಸ್ಟು ಯಾವುದೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ HDFC ಬ್ಯಾಂಕಿಂದ ನಿಮಗೆ ZPay ಅಂತ ಯಾವುದೋ ಒಂದು ಆ್ಯಪ್ ಹೇಳ್ತಾರೆ, ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಏನೇನೋ ಒಂಥರ ಕಾಂಪ್ಲಿಕೇಟ್ ಆಗಿದೆ, ಅದಕ್ಕೋಸ್ಕರ ಸಿಂಪಲಾಗಿ ಕ್ರೋಮನ್ನು ಓಪನ್ ಮಾಡಿಕೊಂಡು ಸೊ ಅಲ್ಲಿ ನಿಮಗೆ HDFC ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಲಾಗಿನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ವೆಬ್ಸೈಟ್ಗೆ ಕರ್ಕೊಂಬರುತ್ತೆ. HDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಲಾಗಿನ್ ಆ ಥರ ಸರ್ಚ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಯೂಸರ್ ಐ ಡಿ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಯೂಸರ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ ನಂಬರ್ ಹಾಕ್ತು ಅಂದರೆ OTP ಬರುತ್ತೆ. OTP ಹಾಕ್ತು ಅಂದರೆ ಹೊಸ ಯೂಸರ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಕ್ರಿಯೇಟ್ ಮಾಡ್ಕೋತು ಅಂದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಸೊ ನಾನೀಗ ಸದ್ಯಕ್ಕೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದೆ. ಲಾಗಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಅಕೌಂಟು ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ನಮ್ಮ ಒಂದು ಕಾರ್ಡ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ನೋಡಿ. Paytm HDFC ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ನ ನಂಬರು ಕೂಡ ಕಾಣಿಸ್ತಾ ಇದೆ, ಜೊತೆಗೆ ಟೋಟಲ್ ಔಟ್ಸ್ಟ್ಯಾಂಡಿಂಗು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟೋಟಲ್ ಅವೈಲೇಬಲ್ ಲಿಮಿಟ್ ಬಂದು 57,000, 60,000 ರೂಪಾಯಿ ಈ ಒಂದು ಕಾರ್ಡಲ್ಲಿದೆ. ಅದರಲ್ಲಿ 57,000 ಯಾಕೆ ಕಾಣ್ತಾ ಇದೆ ಅಂದರೆ 3,000 ರೂಪಾಯಿ ಆಲ್ರೆಡಿ ನಾನು ತೊಗೊಂಡಿರೋದ್ರಿಂದ ಇನ್ನು 57,000 ಸಮಥಿಂಗ್ ಇಲ್ಲಿ ಕಾಣ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ರಿವಾರ್ಡ್ ಪಾಯಿಂಟ್ನು ಕೂಡ ಚೆಕ್ ಮಾಡ್ಕೋಬೋದು. ಸೊ ರಿವಾರ್ಡ್ ಪಾಯಿಂಟ್ ಯಾವ ರೀತಿ ಕಾಣುತ್ತೆ ಅಂದರೆ, ಸ್ವಲ್ಪ ಸ್ವೈಪ್ ಅಪ್ ಮಾಡ್ತು ಅಂದರೆ ನೋಡಿ 302 ರಿವಾರ್ಡ್ ಪಾಯಿಂಟ್. ಇದೇನಾದರೂ 500 ಆಯಿತು ಅಂದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ 500 ರಿವಾರ್ಡ್ ಪಾಯಿಂಟ್ನ 500 ರೂಪಾಯಿ ಆಗಿ ಕನ್ವರ್ಟ್ ಮಾಡ್ಕೋಬೋದು. ರೂಪಾಯಿಯಾಗಿ ಕನ್ವರ್ಟ್ ಮಾಡಿದ ತಕ್ಷಣ ಇಲ್ಲಿರುವಂತಹ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ಆಲ್ರೆಡಿ 3-4 ಸರಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 302 ರಿವಾರ್ಡ್ ಪಾಯಿಂಟ್ ಇದೆ ಅಲ್ವಾ, ಇದೇನಾದರೂ 500 ಆಯಿತು ಅಂದರೆ ಮತ್ತೆ ಇನ್ನೊಂದು ಸಲ ನಾನು ಆ 500 ರಿವಾರ್ಡ್ ಪಾಯಿಂಟ್ನ 500 ರೂಪಾಯಿ ಆಗಿ ಕನ್ವರ್ಟನ್ನು ಮಾಡ್ಕೋತೀನಿ. ಅನ್ಬಿಲ್ಡ್ ಟ್ರಾನ್ಸಾಕ್ಷನ್ ಅಂತ ಇರುತ್ತಲ್ವ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಾನು ರೀಸೆಂಟಾಗಿ ಎಲ್ಲೆಲ್ಲ ಸ್ಪೆಂಡ್ ಮಾಡಿದ್ದೀನಿ ಅದೆಲ್ಲನೂ ಕೂಡ ತೋರಿಸ್ತಾ ಇದೆ. ಸೊ ಎಲ್ಲಿ ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದೆ ನೋಡಿ, ಇಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ 3,200 ರೂಪಾಯಿನ ಖರ್ಚು ಮಾಡಿದ್ದೀನಿ. ಸೊ ಅದಾದಮೇಲೆ ಇಲ್ಲೆಲ್ಲೋ 1,700 ರೂಪಾಯಿನ ಖರ್ಚು ಮಾಡಿದ್ದೀನಿ. ಸೊ ಆ ಥರ ನಿಮ್ಗೆ ಈ ಕಡೆಯಿಂದ ಬಂತು ಅಂದರೆ ಆ ಕಡೆಯಿಂದ ಬಂದಿದೆ ಅಂತ, ಈ ಕಡೆಯಿಂದ ಹೋಗಿದೆ ಅಂದರೆ ನಾವು ಸ್ಪೆಂಡ್ ಮಾಡಿದ್ದೀವಿ ಅಂತ. ಅದಾದಮೇಲೆ ಲೋನ್ ಏನಾದ್ರು ತಗೋತು ಅಂದರೆ ನೋಡಿ 48,000 ರೂಪಾಯಿಗೆ ಒಂದು ಲೋನ್ ಹಾಕಿದೆ, ಅದು ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ EMI ಆಗ್ತು ಅಂದರೆ ಅದೆಲ್ಲನೂ ಕೂಡ ಇಲ್ಲಿ ನಮಗೆ ಡೀಟೇಲ್ ಆಗಿ ತೋರಿಸುತ್ತೆ. ಎಷ್ಟು ಬಿಲ್ನ ನಾವು ಕಟ್ಟಿದ್ದೀವಿ ಆಲ್ರೆಡಿ, ಎಷ್ಟು ಡ್ಯೂ ಇದೆ ಎಲ್ಲನೂ ಕೂಡ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ವೆಬ್ಸೈಟಲ್ಲಿ ನೋಡ್ಕೊಬೋದು. ಸೊ ನಾನು ಪ್ರಿಫರ್ ಮಾಡೋದು ಈ ಒಂದು ವೆಬ್ಸೈಟ್ಗೆ ಬಂದು ನೋಡ್ಕೊಳ್ಳಿ ಅಂತ. ಆಮೇಲೆ ಈ ಒಂದು ವೆಬ್ಸೈಟ್ನ ನೀವು ಲ್ಯಾಪ್ಟಾಪಲ್ಲೂ ಕೂಡ ಲಾಗಿನ್ ಆಗಿ ಸೇಮ್ ಇಂಟರ್ಫೇಸನ್ನು ನೋಡ್ತೀರಾ, ಸೇಮ್ ಡೀಟೇಲ್ಸ್ ನೋಡ್ತೀರಾ. ಸೊ ಲ್ಯಾಪ್ಟಾಪಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು, ಮೊಬೈಲಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ Paytm HDFC ಬ್ಯಾಂಕಿನ ಒಂದು ಕ್ರೆಡಿಟ್ ಕಾರ್ಡ್ ಅಥವಾ ಯಾವುದೇ HDFC ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ಗೆ ಲಾಗಿನ್ ಆಗಬೇಕು ಅಂದರೆ HDFC ಕ್ರೆಡಿಟ್ ಕಾರ್ಡ್ ಲಾಗಿನ್ ಅಂತ ಸರ್ಚ್ ಮಾಡಿ ಈ ಒಂದು ವೆಬ್ಸೈಟ್ಗೆ ಬನ್ನಿ, ಎಲ್ಲನೂ ಕೂಡ ಡೀಟೇಲ್ಸನ್ನು ತಿಳ್ಕೊಳ್ಳಿ.